ಎಲ್ರಿಗೂ ನಮಸ್ಕಾರ. ಮೇ 16 ಶನಿವಾರ ಅಂದ್ರೆ ನಾಳೆ ತುಂಬಾ ವಿಶೇಷವಾದಂತಹ ದಿನ. ಆಕ್ಚುಲಿ ಈ ದಿನ 13 ವರ್ಷ ನಂತರ ಈ ದಿನ ಬಂದಿರೋದ್ರಿಂದ, ಅದು ಶನಿವಾರ ಬಂದಿರೋದ್ರಿಂದ ತುಂಬಾನೇ ಒಳ್ಳೇದು. ಶನಿ ಜಯಂತಿ ಮತ್ತು ಶನಿ ಅಮಾವಾಸ್ಯೆ, ಇದನ್ನ ಭಾವುಕ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಈ ದಿನ ನೀವು ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು ಅಂತ ಹೇಳೋದಾದ್ರೆ, ಕಪ್ಪು ವಸ್ತ್ರ, ಎಳ್ಳೆಣ್ಣೆ ಮತ್ತೆ ಅರಿಶಿಣದ ಕೊಂಬನ್ನ ದಾನ ಮಾಡಿದಷ್ಟು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಅಥವಾ ಶನಿ ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಪ್ಪು ವಸ್ತ್ರದಲ್ಲಿ ಎಳ್ಳನ್ನ ಹಾಕಿ ಎಳ್ಬತ್ತಿ ಹಚ್ಬಿಟ್ಟು ಬರೋದ್ರಿಂದನೂ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಆ್ಯಂಡ್ ಮನೇಲಿ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಇಶ್ಯೂ ಆಗ್ತಾ ಇದೆ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ. ಮಣ್ಣಿನ ತಟ್ಟೆ ಅಥವಾ ಹಳೆ ತಟ್ಟೆ, ಹಳೇದು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೊನೆಯಲ್ಲಿ ನೀವು ಇದನ್ನು ತೆಗೆದಾಕ್ಬೇಕಾಗತ್ತೆ. ಆ ತಟ್ಟೆಗೆ ನೀವು ಸಾಸಿವೆ ಎಣ್ಣೆನ ಹಾಕಬೇಕಾಗತ್ತೆ. ಯಾವುದೇ ತರಹದ ಬೇರೆ ಎಣ್ಣೆ ಯಾವುದು ಕೂಡ ಹಾಕಬಾರ್ದು. ಆ ಪ್ಲೇಟಲ್ಲಿ ನಿಮ್ಮ ಮುಖನ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನಿಮಗೆ ಆ ಮುಖ ಕಾಣ್ತಿಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಿಮ್ಮ ಶ್ಯಾಡೋನಾದರೂ ಅದರಲ್ಲಿ ಕಾಣಿಸಿದ್ರೆ ಸಾಕು. ಆ ತಟ್ಟೆಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಂಡು ಹಿಂದಿನ ಜನ್ಮದಲ್ಲಿ ಏನೇ ಪಾಪಕರ್ಮ ಮಾಡಿದ್ರು ಅಥವಾ ಈ ಜನ್ಮದಲ್ಲಿ ಏನೇ ಪಾಪ ಕರ್ಮಗಳನ್ನ ಮಾಡಿದ್ರು ಎಲ್ಲ ನಮ್ಮ ಜೀವನದಿಂದ ಹೋಗ್ಲಪ್ಪ, ಅಥವಾ ಮನೆಯಲ್ಲಿ ಏನಾದರೂ ಯಾರಿಗಾರು ಆರೋಗ್ಯ ಸಮಸ್ಯೆ ಇದೆ ಅಥವಾ ದುಡ್ಡು ಕಾಸಲ್ ಸಮಸ್ಯೆ ಇದೆ ಏನಿದ್ರು ಅದನ್ನ ನೀವು ಬಾಯ್ಬಿಟ್ಟು ಅದ್ರ ಮುಂದೆ ಮಾತಾಡಬೇಕಾಗತ್ತೆ. ದೆನ್ ಬೇರೆ ಸಾಸಿವೆ ಎಣ್ಣೆಗೆ ಒಂದು ಬತ್ತಿ ತಗೊಂಡು ಅದರಲ್ಲಿ ಡಿಪ್ ಮಾಡಿಬಿಟ್ಟು ಅದೇ ತಟ್ಟೆಲಿ ಹಾಕೊಂಡು ನಿಮ್ಮ ಮನೆ ಮುಂದೆ ಸೌತ್ ಡೈರೆಕ್ಷನಲ್ಲಿ ನಿಂತ್ಕೊಂಡು, ಎಕ್ಸ್ಪೆಷಲಿ ದೀಪ ಹಚ್ಚೋದನ್ನ ಖಂಡಿತವಾಗ್ಲೂ ನೀವು ಸಂಜೆ ಟೈಮೇ ಮಾಡಬೇಕಾಗತ್ತೆ. ಸೊ ನಾಳೆ ಸಂಜೆ ಶನಿವಾರ ಇದನ್ನು ಮಾಡಿಬಿಟ್ಟು ಅದೆಲ್ಲ ಉರ್ದ ಆದಮೇಲೆ ಒಂದು ಕಡೆ ನೀವು ಅದನ್ನು ತಟ್ಟೆ ಹಾಕಿದ್ರೆ ಪ್ರಾಬ್ಲಮ್ಸ್ ಎಲ್ಲ ಆದಷ್ಟು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಟ್ರೈ ಮಾಡಿ, ಕಮೆಂಟ್ ಮಾಡಿ.